ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ದೊಡ್ಡ ಮಟ್ಟದ ಚರ್ಚೆ. ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು? ಬಹುತೇಕರಿಗೆ ಗೊತ್ತಿದೆ. 99.99 ಜನರಿಗೆ ಈ ಮುಖ್ಯಮಂತ್ರಿ ಯಾರಾಗ್ತಾರೆ ಹೊಸದಾಗಿ ಅಂತ ಗೊತ್ತಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ಕ್ಲೂಡಿಂಗ್ ಸುರ್ಜೇವಾಲಾ ಮುಂದೆಲ್ಲ ತೀರಾ ಬಾಲಿಶವಾಗಿ ಮಾತನಾಡ್ಬಿಟ್ರು. ನಾವು ಅದನ್ನು ಕೇಳ್ತಾ ಇದ್ವಿ ಅವ್ರಿಗೆ, ಸುರ್ಜೇವಾಲಾ ಅವ್ರಿಗೂ ವೇಣುಗೋಪಾಲ್ ಅವ್ರಿಗೂ ಕೇಳಿದ್ರೆ ಇಲ್ಲ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಕ್ಕೆ ಬಂದಿದ್ವಿ ಅಷ್ಟೇ, ಅದು ಬಿಟ್ಟರೆ MLC ಅಂತೆಲ್ಲ ಹೇಳ್ತಾ ಇದ್ರು. ನಾನು ಅವತ್ತು ಹೇಳಿದ್ದೆ ಆ ಮಾತನ್ನು. ತೀರಾ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಇಷ್ಟು ಬಾಲಿಶವಾಗಿ ವಿಷಯ ಒಳಗಡೆ ಏನೋ ಇದ್ದು ಆಚೆ ಏನೋ ಮಾತಾಡಿದ್ರೆ ನಾಳೆ ದಿನ ಅವರ ಮಾತುಗಳ ಮೇಲೆ ನಮಗೆ ನಂಬಿಕೆ ಬರಲ್ಲ ಅಂತ. ನಾಳೆ ದಿನ ಇನ್ಯಾವತ್ತೇ ಸುರ್ಜೇವಾಲಾನೋ ವೇಣುಗೋಪಾಲ್ ಅವರೋ ಮಾತನಾಡಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅದು ನಿಜವೇ ಆಗಿದ್ದರೂ ನಾವು ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಅದನ್ನು ತೊಗೊಳಕ್ಕಾಗಲ್ಲ. ಸೊ ವಿಚಾರ ಏನಿತ್ತು ಅಂದರೆ ಮುಖ್ಯಮಂತ್ರಿ ಬದಲಾಗ್ತಾರೆ, ಹೊಸ ಮುಖ್ಯಮಂತ್ರಿ ಬರ್ತಾರೆ, ವಿಷಯ ಅಷ್ಟಿತ್ತು. ಇವತ್ತಿಗೆ ನಾವು ಅದನ್ನು ಚೆಕ್ ಮಾಡಿಕೊಂಡಾಗ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಪಟ್ಟಿ ಹಿಡ್ಕೊಂಡು ಹೋಗ್ತಾ ಇದ್ದಂತೆಯೇ ನೆಕ್ಸ್ಟ್ ಯಾವುದು ಇಮ್ಮಿಡಿಯೇಟ್ ಫ್ಲೈಟ್ ಇದೆಯೋ ಆ ಫ್ಲೈಟ್ನಲ್ಲಿ ಹೋದವರು CM DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. ಕಾರಣ ಏನಾಗುತ್ತೆ, ಇಲ್ಲಿ ತಮ್ಮ ತಮ್ಮ ಪಡೆಗಳನ್ನು ಬಲಪಡಿಸಿಕೊಳ್ಳುವಂತಹ ವಿಚಾರಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗಿದೆ. ಸಿದ್ದರಾಮಯ್ಯನವ್ರಿಗೆ ಪಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಸರೆ, ಅವರ ಕಾನ್ಸೆಪ್ಟಲ್ಲಿ ಬಂದರೆ ಆಸರೆ ಅಂತ ಇದೆ. ನಮ್ಮ ನಂಬಿಕೊಂಡು ಬಂದಿದ್ದರು, ಈಗ ಅವ್ರು ನಾವೇನು ಮಾಡಬೇಕಾಗತ್ತೆ? ಅಕಸ್ಮಾತ್ DK ಶಿವಕುಮಾರ್ ಅವರು ಆಗ್ತಾರೋ XYZ ಇನ್ಯಾರೋ CM ಆಗ್ತಾರೋ ಆಗ ನಮ್ಮಗಳ ಕಥೆ ಏನು ಅಂತೇಳಿ ಅವ್ರ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರದಾಯಿತ್ವ ಇಟ್ಕೊಂಡಿರಬೇಕಾಗತ್ತೆ. ಐ ಆಮ್ ಆನ್ಸರಬಲ್ ಟು ದೋಸ್ ಕ್ವಶನ್ಸ್ ಫ್ರಮ್ ದೆಮ್ ಅಂತ ಹೇಳಿ. ಸೊ ಪಾಯಿಂಟ್ ಏನಿಲ್ಲಿ, ಇದೀಗ ಸಿದ್ದರಾಮಯ್ಯನವರು ಈ ಥರ ಮಾಡುವುದಾದರೆ DK ಶಿವಕುಮಾರ್ ಏನು ಮಾಡ್ತಾರೆ? ಇವ್ರ ಕಡೆಯಿಂದ ಯಾರು ಕೊಡ್ತಾರೆ? ರಾಹುಲ್ ಗಾಂಧಿ ಮತ್ತು ನಮಗೆ ಸಿದ್ದರಾಮಯ್ಯನವರ ಸೋರ್ಸ್ಗಳ ಪ್ರಕಾರ ನಮಗೆ ತಿಳಿದು ಬರ್ತಿರೋದು ಏನು ಅಂತ ಹೇಳಿದ್ರೆ ಮಿನಿಮಮ್ 70% ಸಚಿವರುಗಳು ಇಲ್ಲಿ ಸಿದ್ದರಾಮಯ್ಯನವ್ರ ಕಡೆಯಲ್ಲೇ ಇರ್ತಾರೆ, 30% ಮಾತ್ರ DK ಶಿವಕುಮಾರ್ ಅವ್ರ ಕಡೆ ಇರ್ತಾರೆ ಅಂಥೇಳಿ ಒಂದು ಸೋರ್ಸಲ್ಲಿ ಹೇಳ್ತಾ ಇದೆ. ಬೇಕಾದಷ್ಟು ಕಾರಣ ಇರಬಹುದು. ಸಿದ್ದರಾಮಯ್ಯನವ್ರ ಕ್ಯಾಂಪ್ ಅಂತ ಹೇಳಿದ್ರೆ ಒಂದು, ಸಂಖ್ಯಾಬಲ ಜಾಸ್ತಿ. ಸೆಕೆಂಡ್, ಸೀನಿಯಾರಿಟಿ ಜಾಸ್ತಿ ಇದ್ದಾರೆ. ಥರ್ಡ್, ಈ ಸಾಮಾಜಿಕ ನ್ಯಾಯ ಅಥವಾ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಹಾಕ್ಕೊಂಡು ಬಂದರೂ ಕೂಡ ಅನೇಕ ಸಮುದಾಯಗಳವರು ಸಿದ್ದರಾಮಯ್ಯನವ್ರ ಕಡೆ ಇಂತಿಂಥ ಮಂತ್ರಿಗಳಾಗಿದ್ದಾರೆ. MB ಪಾಟೀಲ್ ತೆಗಿತೀರಾ ನೀವು? ಅಥವಾ ನೀವು ಈ ಕಡೆ ಜಾರಕಿಹೊಳಿನ ತೆಗಿತೀರಾ? ಅಥವಾ ನೀವು ಈ ಕಡೆ ಪರಮೇಶ್ವರ್ ಅವರು ತೆಗಿತೀರಾ? ಯಾರನ್ನು ತೆಗಿಯೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಆಗಲ್ಲ. ರಾಮಲಿಂಗಾರೆಡ್ಡಿ ಅವರು ತೆಗೆದುಬಿಡ್ತೀರಾ ನೀವು? ಆಗಲ್ಲ. ಸೊ ಒಂದು ಸೀನಿಯಾರಿಟಿ ಅಂತ ಬಂದಾಗ ಬಹುತೇಕರು ಆಲ್ರೆಡಿ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳಲ್ಲಿ ಇದ್ದಾರೆ. ಅವರು ಸಿದ್ದರಾಮಯ್ಯನವ್ರ ಕಡೆಯವರು ಅಂತ ಸಪ್ರೇಟಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ DK ಶಿವಕುಮಾರ್ ಅಂತ ಬಂದಾಗ ಇವ್ರ ಕ್ಯಾಂಪ್ನವ್ರು ಯಾರು? ಯಾರ್ಯಾರು ಈಗ DK ಶಿವಕುಮಾರ್ ಅವ್ರಿಗೆ ದುಂಬಾಲು ಬೀಳ್ತಾ ಇದ್ದಾರೆ ಮತ್ತು DK ಶಿವಕುಮಾರ್ ಅವರ ನಿಷ್ಠರು ಯಾರು, ಲಾಯಲ್ಲಾಗಿ ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಯಾರು? ಇದ್ರೂ ಬಹುತೇಕರು ಇದರಲ್ಲಿ ಹೊಸಬರಿದ್ದಾರೆ. ಒಂದು ಬಾರಿ ಶಾಸಕರಾಗಿರೋರು, 2 ಬಾರಿ ಶಾಸಕರಾಗಿರೋರು, ಸ್ವಲ್ಪ ಅನನುಭವಿಗಳು. ಅವರ ಪಡೆಗೆ ಜಾಸ್ತಿ ಕೊಡೋಕ್ಕಾಗತ್ತಾ? ಅಥವಾ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಜೈ 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 ಅಂತ ಹೇಳುವುದು ಬೇರೆ, ಅಧಿಕಾರ ಹೋಗ್ತಿದ್ದಂತೆಯೇ ಕ್ಯಾಂಪ್ ಬದಲಾಯಿಸೋದು ಬೇರೆ. ಅದು ಕೂಡ ಇದೆಯಾ ಇಲ್ಲಿ? ಹೊಸ CM ಯಾರಾಗ್ತಾರೆ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಸುಭಾಷ್ ಶುಗಾರ್ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸುಭಾಷ್ ಶುಗಾರ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ವಿಜಯ್ ಅವರು ಇರ್ತಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ವಿಜಯ್ ಅವರೇ, ತಮಗೆ ಒಂದು ಡಿಬೇಟ್. ಫೈನ್. ನಾನು ಇದೀಗ ರಘುನ ಮಾತಾಡಿಸ್ಬಿಡ್ತೀನಿ ಮೊದಲಿಗೆ. ರಘು, ನಾವು ನೋಡ್ತಾ ಬರ್ತಾ ಇದ್ವಿ ಈಗ ಈ ಸಸ್ಪೆನ್ಸನ್ನು ಬಹಳ ದಿನ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತ ಮೊದಲೇ ಗೊತ್ತಿದ್ರು ಕೂಡ ನಿಮ್ಮ ಯಾರು ಈ ಸೋಕಾಲ್ಡ್ ಉಸ್ತುವಾರಿ ಆನಂತರದಲ್ಲಿ ನಿಮ್ಮ ವೇಣುಗೋಪಾಲ್ ಇವರೆಲ್ಲ ಮಾತಾಡಿದ್ದು ಬಾಲಿಶವಾಗಿತ್ತು. ಮತ್ತು ಒಂದು ರೀತಿಯಲ್ಲಿ ಅವ್ರುಗಳಿಗೆ ಅದು ಅಷ್ಟು ಅವಶ್ಯಕತೆ ಇರಲಿಲ್ಲ. ಒಂದು ರೀತಿಯಲ್ಲಿ ಏನೋ MLC ಅನ್ನೋದು ಏನೋ ಹಾಕ್ಬಿಟ್ರು, ಆಯ್ತು ಬಿಡಿ. ಈಗ CM ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ CLP ಸಭೆ ಡಿಸೈಡ್ ಮಾಡಿಬಿಡುತ್ತೆ, CLP ಸಭೆ ಡಿಸೈಡ್ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. CLPಲಿ ಇವತ್ತಿಗೂ ಮತಕ್ಕೆ ಹಾಕಿದ್ರೆ ಶಾಸಕರು ಹೇಳಿದವ್ರನ್ನ ನೀವು CM ಮಾಡ್ತೀರಾ, ಇಲ್ಲ ಹೈಕಮಾಂಡ್ ಹೇಳಿದವ್ರನ್ನ ನೀವು CM ಮಾಡ್ತೀರಾ ಅಂತ ಸ್ಟ್ರೈಟ್ ಕ್ವಶನ್. ಶಾಸಕರು ಹೇಳಿದವರನ್ನ ಹೈಕಮಾಂಡ್ ರೆಕಮೆಂಡ್ ಮಾಡಿ CM ಮಾಡುತ್ತೆ. ಜೋಕ್. ಇನ್ನೊಂದು ಜೋಕ್ ಹೇಳಿ. ಜೋಕ್ ಚೆನ್ನಾಗಿತ್ತು, ಇನ್ನೊಂದು ಜೋಕ್ ಹೇಳಿ. ಇನ್ನೊಂದು ತಮಾಷೆ ಹೇಳ್ರಿ. ಇವಾಗ ಸಾಯಂಕಾಲ ಚೆನ್ನಾಗಿದೆ ಕೇಳಕ್ಕೆ, ಇನ್ನೊಂದು ಜೋಕ್ ಹೇಳಿ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ಸ್ಟುಡಿಯೋ ಕ್ಲಾಕಲ್ಲಿ 7 ಗಂಟೆ 5 ನಿಮಿಷ ರಘು. ಇನ್ನೊಂದು ಜೋಕ್ ಹೇಳಿದ್ರೆ ಜನ ನಗಕ್ಕೆ ನೋಡಿ. ಏನ್ ಗೊತ್ತಾ ನಾನು ಕೇಳ್ತಿರೋದು? ಗೊತ್ತಿದೆ ರೀ ಎಲ್ರಿಗೂ, ಫ್ರಾಂಕ್ಲಿ ಎಲ್ರಿಗೂ ಗೊತ್ತಿದೆ. ಏನ್ರಿ ಇದು? ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆನೆ ನಿಜವಾದ್ರೆ ಸಿದ್ದರಾಮಯ್ಯನವರ ಕ್ಯಾಂಪಲ್ಲ ಇವತ್ತಿಗೂ ಜಾಸ್ತಿ ಶಾಸಕರಿರೋದು.
ಇರೋದು. ಇದು ವಿಶ್ಲೇಷಕರು ಕೇಳ್ಬಿಡ್ತೀನಿ, ಇದನ್ನ ಒಂದ್ ನಿಮಿಷ ನಾನ್ ಜನಕ್ಕೂ ಕೇಳ್ಬಿಡ್ತೀನಿ. ಅಲ್ಲ, ಒಂದ್ ನಿಮಿಷ ಕೇಳ್ಕೊಳ್ಳಿ. ಇಲ್ಲಿ ಏನು ಸಿದ್ದರಾಮಯ್ಯ ಮುಚ್ಚಿಡ್ತಾ ಇದ್ದೀರಿ? ಅಲ್ಲ, ಯಾಕೆ ಏನು ಮುಚ್ಚಿಡ್ತಾ ಇಲ್ಲ ಇಲ್ಲಿ? ಸಿದ್ದರಾಮಯ್ಯ ಎಂಡೋರ್ಸ್ ಮಾಡ್ತಾ ಇರೋರು ಯಾರು? ಮ್ಯಾಕ್ಸಿಮಮ್ ಎಂಡೋರ್ಸ್ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಅಂತ ಹೇಳಿ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕ್ಯಾಂಪ್ ಅಂತ ಹೇಳಿ ಬರ್ತದೆ. ಅಲ್ಲಲ್ಲ, ಈಗ ಏನ್ ಗೊತ್ತಾ, ಈಗ ಇನ್ನೊಂದು ಸೋಮವಾರ ಸಂಜೆಗ ಗೋಧೂಳಿ ಮುಹೂರ್ತಕ್ಕೆ ಆಯ್ತು, ನಾಳೆ 4 ಗಂಟೆಗೆ ಸೆಲ್ಫಿ ಮೀಟಿಂಗ್ ಡಿಸೈಡ್ ಆಗ್ಬಿಡುತ್ತೆ. ಹಬ್ಬಬ್ಬ ಅಂದ್ರೆ ಒಂದು 24 ಗಂಟೆ ಟೈಮ್ ಅಂತ ಅಂದ್ಕೊಳ್ಳಿ. ಅದನ್ನ ಅಂತ ಈಗ ಶಾಸಕರ ಅಭಿಪ್ರಾಯವೇ ನಿಜವಾದರೆ ಅವರು ನನ್ನದ್ರದ್ದಾನೆ ಸಿದ್ದರಾಮಯ್ಯ ಅಂತ ಹೇಳ್ಬಿಡಬಹುದೇನೋ. ಹೇಳಿಸ್ತಾ ಇದ್ದೀರಾ, ಶಾಸಕರು ಹೇಳಿದವ್ರಿಗೆ ನೀವು ಮುಖ್ಯಮಂತ್ರಿ ಮಾಡ್ತೀರಾ ಅಂತ ಅಷ್ಟೇ. ನಾವು ಯಾರ ಹತ್ರನೂ ಹೇಳಿಸ್ತಾ ಇಲ್ಲ. Okay. ಶಾಸಕರಿಗೆ ಆಲ್ರೆಡಿ ಕ್ಲಿಯರ್ ಆಗಿದೆ. ಏನು ಮುಂದಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ತೀರ್ಮಾನ ಮಾಡಿದ್ದೇವೆ ನಾವು, ಸೊ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲಾ ಶಾಸಕರು ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಯಾಕೆಂದ್ರೆ ನಾಯಕತ್ವ ಕೂಡ 45 ವರ್ಷ ಸುದೀರ್ಘ ರಾಜಕಾರಣದಲ್ಲಿ, ಸೊ ಒಂದು ಸಂಘಟನಾ ಚತುರ ಅಂತ ನಾವು ಕರಿತೀವಿ. ಸೊ 2023 ಚುನಾವಣೆ ಅಂತಲ್ಲ, 2013ರಿಂದ ಹಿಡಿದು 2 ಚುನಾವಣೆಯನ್ನ ಗೆಲ್ಲಲು ಬಹುಮುಖ್ಯ ಪಾತ್ರವನ್ನು ವಹಿಸಿದಂತ ಮನೆ ಡಿ ಕೆ ಶಿವಕುಮಾರ್ ಅವರು 1999 ಅಲ್ಲಿ ಸೊ ಅಧಿಕಾರಕ್ಕೆ ಬಂದು ಮತ್ತೆ ಕೇಂದ್ರ ಸರ್ಕಾರದ 2004ರ ಕೇಂದ್ರ UPA ಸರ್ಕಾರ ಬರಲು ಎಷ್ಟು ಪಾತ್ರ ವಹಿಸಿದ್ರು. CLP ಸಭೆ ನಾಮಕೆ ವಾಸ್ತೇನಾ? ಸುಮ್ಮನೆ ಮಾಡಬೇಕು, ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ಮೇಲೆ CLP ಸಭೆ ಏನದು? ಶಾಸಕರ ಅಭಿಪ್ರಾಯ ತೆಗೆದುಕೊಳ್ಬೇಕಲ್ಲ ನಾವು. ಶಾಸಕರ ಅಭಿಪ್ರಾಯವನ್ನು ನಾಳೆ ತೆಗೆದುಕೊಳ್ತೇವೆ. ಶಾಸಕರ ಅಭಿಪ್ರಾಯದಂತೆ ನಾವೇನ್ ಮಾಡ್ತೇವೆ, ಮುಂದಿನ CLP ನಾಯಕನ ಶಾಸಕರ ಅಭಿಪ್ರಾಯ ಎಲ್ಲರೂ ಗುಂಪು ಸೇರಿಸ್ಕೊಂಡು ಎಲ್ಲರೂ ಮಾತಾಡ್ಸ್ಬಿಡ್ತಾರೆ. 1-to-1 ಆಲ್ರೆಡಿ ತೆಗೆದುಕೊಂಡಾಗಿದೆ. ಸುಭಾಷ್ ಶುಗರ್ ಸರ್ ಕೇಳ್ಬಿಡ್ತೇನೆ. ಸುಭಾಷ್ ಶುಗರ್ ಸರ್, ನಾನು ಆಗ್ಲೇ ಕೇಳ್ತಿದ್ದೆ, ಅಂದ್ರೆ ಒಂಥರ ನೋನ್ ಫ್ಯಾಕ್ಟ್ಗೆ ತೀರಾ ಸುತ್ತಿ ಬಳಸಿ ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಸ್ಟಿಲ್ ಸಿದ್ದರಾಮಯ್ಯನವ್ರದ್ದು ಮುಖ್ಯಮಂತ್ರಿ ಹುದ್ದೆಯಿಂದ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಅಂತ ಹೇಳಬಹುದು. ಸುಭಾಷ್ ಶುಗರ್ ಅವರೇ ತೀರಾ ಕಿರಿಕಿರಿ ಮಾಡಿಕೊಂಡು ತೀರಾ ಬಂಡಾಯ ಎದ್ದು ಮಾಡಬೇಕು ಅಂದಿದ್ರೆ ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ 8 ವರ್ಷಗಳ ಕಾಲ ಅವ್ರನ್ನ CM ಆಗಿ ಮಾಡಿದೆ. ಆ ಕಾರಣಕ್ಕೆ ಅವ್ರು ಮಾಡಲಿಲ್ವೋ, ಅಥವಾ ನಂಬಿಕೊಂಡಿರ್ತಕ್ಕಂಥವ್ರಿಗೆ ನಾವು ಈ ಥರ ಏನು ಅವ್ರನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋ, ಅಥವಾ 3 ವರ್ಷಗಳ ಹಿಂದೆನೇ ಆಗಿದ್ದಂತಹ ಒಪ್ಪಂದದ ಕಾರಣಕ್ಕೋ ಎಕ್ಸಿಟ್ ಸ್ಮೂತ್ ಆಗಿತ್ತು. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ನಾನು ರಾಜ್ಯಸಭೆಗೆ ಹೋಗಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಸಂದೇಶ ಕೊಟ್ಟಿದ್ದಾರಲ್ಲ, ಅವರ ಕಡೆಯವರನ್ನು ರಕ್ಷಿಸುವ ಸಲುವಾಗಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಿರಬಹುದಾದ ನಿರ್ಧಾರ ಇದಾ ಅಂತ. ರಮಾಕಾಂತ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಲೂ ಕೂಡ ಅವರು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ರಾಜಕಾರಣದೊಳಗಡೆನೆ ಇರ್ತೀನಿ ಅಂತ ಸ್ಪಷ್ಟವಾಗಿ ನಿನ್ನೆ ಪತ್ರಿಕಾಗೋಷ್ಠಿ ಒಳಗಡೆ ಹೇಳಿದ್ರು. ಈಗ ಕಾಂಗ್ರೆಸ್ ಹೈಕಮಾಂಡ್ ಎದುರುಗಡೆ ಇರುವಂತ ಬಹಳ ದೊಡ್ಡ ಟಾಸ್ಕ್ ಅಥವಾ ಚಾಲೆಂಜು ಅಂದ್ರೆ ಸಿದ್ದರಾಮಯ್ಯನವರನ್ನ ಒಪ್ಪಿಸಿ ಅವರ ಮನವೊಲಿಸಿ ಅವರನ್ನ ರಾಜ್ಯಸಭೆಗೆ ಕಳಿಸೋದು. ಈಗ ಅವರು ಇಲ್ಲಿ ಅದು ಬಹಳ ಸಿದ್ದರಾಮಯ್ಯನವರು ಬಹಳ ಚಾಣಾಕ್ಷ ರಾಜಕಾರಣಿ ಅವರು, ಅವ್ರಿಗೆ ಗೊತ್ತಿತ್ತು